ಎಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮಿಂಗ್ಸ್ ಬಂದು 6:30. ಸೊ ರಿತಿಕ್ಷಾ ಆ್ಯಸ್ ಯೂಶಲ್ಲು ಓದ್ಕೊತಾ ಇದ್ದಾಳೆ. ಅವಳು ಕೂಡ ನಾನು ಅಷ್ಟೇ ನನ್ನ ಥರನೇ ಬೇಗ ಎದ್ದು ಇನ್ನು ಅವಳು ಫ್ರೆಶ್ ಅಪ್ ಆಗಿ ಓದ್ಕೊತಾ ಇದ್ದಾಳೆ. ಅವಳನ್ನ ಓದೋದು ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇವತ್ತು ತಿಂಡಿಗೆ ನೀಟಾಗಿ ನೋಡು, ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡು. ಇವತ್ತು ತಿಂಡಿಗೆ ಆ್ಯಕ್ಚುಲಿ ಪೂರಿ ಮತ್ತು ಆಲೂಗಡ್ಡೆ ಬಟಾಣಿ ಹಾಕಿ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಸ್ನಾನಕ್ಕೆ ಹೋಗೋಷ್ಟರಲ್ಲಿ ಹಿಟ್ಟು ಹೋಗಿದ್ದೆ ಕುಕ್ಕರಿಗೆ. ಸೊ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೆ. ಒಂದೆರಡು ವಿಷಯ ಕೂಗಿಸ್ಕೊಂಡಿದ್ದೀನಿ. ಅದು ಇಲ್ಲಿ ನೋಡ್ತಾ ಇರ್ಬೋದು. ಈಗ ಏನಿದ್ರು ಅದನ್ನು ರೆಡಿ ಮಾಡೋದಕ್ಕೆ ಸೊ ಏನೇನು ಹಾಕ್ಕೊತೀನಿ ಅಂತ ತೋರಿಸ್ಬಿಡ್ತೀನಿ. ಈ ಕುರ್ಮಾ ಅಂತೂ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಅದನ್ನು ಫಸ್ಟು ಬೇಯಿಸ್ಕೊಂಡು ಅದಕ್ಕೊಂದು 2 ಕಲ್ಲು ಉಪ್ಪಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಕಷಾಯಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕಾಫಿ ಟೀ ಅಭ್ಯಾಸ ಎಲ್ಲ ಏನೂ ಇರಲ್ಲ. ಸೊ ಇದಕ್ಕೆ ಫಸ್ಟು ಮಿಕ್ಸಿ ಜಾರ್ಗೆ ಏನೇನು ಹಾಕೋಬೇಕು ಅಂತ ತೋರಿಸ್ಬಿಡ್ತೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ಇದ್ರೂ ಆಗುತ್ತೆ, ಬಟ್ ಕೊಬ್ಬರಿ ಹಾಕಿದ್ರೆ ತರಿ ತರಿ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ತೆಂಗಿನಕಾಯಿ ಸ್ವಲ್ಪ ಮತ್ತು ಸ್ವಲ್ಪ ಗಸಗಸೆ, ಗೋಡಂಬಿ ಇದಿಷ್ಟು ಪೇಸ್ಟ್ ಮಾಡ್ಕೋಬೇಕು. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸೊ ಇದನ್ನು ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಬರೀ ಕಾಯಿ, ಗಸಗಸೆ ಮತ್ತು ಗೋಡಂಬಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕಷ್ಟೇ ಅದ್ರದ್ದು ಪೇಸ್ಟು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಮಾಡ್ಕೋಬೇಕು. ಸೊ ಆದಷ್ಟು ಮನೇಲೇ ಮಾಡ್ಕೊಳ್ಳಿ, ಹೊರಗಡೆ ಏನು ತೊಗೊಳಲ್ಲ. ಮೈದಾ ಹಿಟ್ಟ ಏನಕ್ಕೆ ಮೈದಾ ಹಿಟ್ಟು? ಅಲ್ಲಿ ಫ್ರಿಜ್ಜಲ್ಲಿ ಗೋಧಿ ಹಿಟ್ಟಿದೆ ನೋಡು, ಮೈದಾ ಹಿಟ್ಟಲ್ಲಿ ಬೇಡ. ಏನಕ್ಕೆ? ನೀರು ಜಾಸ್ತಿ ಹಾಕ್ಕೊಂಡ ಚೂರು ಹಾಕು. ಚಟ್ನಿ ಚೆಲ್ಬಿಟ್ಟು ಆಮೇಲೆ ಚಟ್ನಿ. ಸೊ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡ್ಕೋಬೇಕು. ರಿತಿಕ್ಷಾ ಮಿಕ್ಸ್ ಮಾಡ್ಕೋಬೇಕು ನೀನು. ಅದೇ ಜಾರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಅದೇನು ತೊಳ್ಕೊಂಡಿಲ್ಲ. ಅದೇ ಜಾರಿಗೆ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಿಟ್ರೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಮುಗೀತು. ಪೇಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಮಾಡೋಕ್ಕಂತ ತುಂಬ ಸಿಂಪಲ್, ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಇನ್ನು ಇಲ್ಲಿ ನೋಡ್ತಿರ್ಬೋದು, ಈರುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಆಮೇಲೆ ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ, ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಹಾಕ್ಕೊತೀನಿ. ಸೊ ಇವಾಗ ಮಾಡೋ ಪ್ರೊಸೀಜರ್ನ ತೋರಿಸ್ಬಿಡ್ತೀನಿ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಸೊ ಎಲ್ಲ ಒಂದು 5 ರಿಂದ 10 ನಿಮಿಷದಲ್ಲಿ ಆಗಿಬಿಡುತ್ತೆ. ರೆಡಿ ಮಾಡ್ಕೊಂಬಿಟ್ರೆ ಅಂತೂ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಸೊ ಬನ್ನಿ ಅದರ ಪ್ರೊಸೆಸ್ ತೋರಿಸ್ಬಿಡ್ತೀನಿ. ಆಲ್ರೆಡಿ ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ದೀಪ ಹಚ್ಚೋದು ಬೇಡ, ಸ್ವಲ್ಪ ಪಲಾವ್ ಸ್ಪೈಸಸ್ ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಅದು ಹಾಕಾದ್ಮೇಲೆ ಹಸಿಮೆಣಸಿನಕಾಯಿ, ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಈಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೇಕು. ಕಾಯಿ ರುಬ್ಬಿದ್ದು ಮತ್ತು ಗಸಗಸೆ ರುಬ್ಬಿದ್ರಲ್ಲೇ ಹಾಕೋದಲ್ಲ, ಹಂಗಾಗಿ ಅದು ಸ್ವಲ್ಪ ಹೊರಟು ಹಿಟ್ಟು ಕಾಣಿಸ್ತಾ ಇದೆ ನಿಮಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈರುಳ್ಳಿ ಫ್ರೈ ಮಾಡಿದಾಗಲೇ ಹಾಕಿಬಿಟ್ರೆ ಹಸಿ ಸ್ಮೆಲ್ ಇರೋಲ್ಲ. ಇದಕ್ಕೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಟೊಮೊಟೊ ಎಲ್ಲ ಹಾಕೋ ನೆಸೆಸಿಟಿ ಇರೋಲ್ಲ. ಬರೀ ಹುಳಿ ಆ ಥರದ್ದೇನೂ ಇರೋಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಪೂರಿ ಮಾಡೋದಕ್ಕೆ ಹಸಿಟ್ಟು
ಆಗಿದೆ. ಇದು ಗೊಜ್ಜಿ ಬೇಯಕ್ಕೆ ಇಟ್ಬಿಟ್ಟು ಪೂರಿ ಒಂದೇ ಸತಿ ಲಟ್ಟಿಸ್ಕೊಂಡು ಎಣ್ಣೆಗೆ ಬಿಟ್ಕೊಂಡ್ಬಿಟ್ರೆ ಮುಗಿದೋಯ್ತದೆ. ಇನ್ನು ಇವಾಗ ಅದಕ್ಕೇ ಆಗಲೇ ಕಾಯಿ ಮತ್ತು ಗಸಗಸೆ ಗೋಡಂಬಿ ರುಬ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಎಕ್ಸ್ಟ್ರಾ ನೀರು ಹಾಕೋದೆಲ್ಲ ಏನೂ ಇಲ್ಲ. ನಾವು ಏನು ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸ್ಕೊಂಡಿರೋ ನೀರಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿರ್ತೀನಲ್ಲ ಅದೇ ಹಾಕ್ಕೊಡ್ತೀನಿ. ಇಲ್ಲ ಆಲ್ರೆಡಿ ಅದನ್ನು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಇದಕ್ಕೆ ಆವಾಗಲೇ ಏನೇನು ತೊಗೊಂಡಿದ್ದೀನಿ, ಮೆಣಸಿನ ಪುಡಿ, ಧನಿಯಾ, ಗರಂ ಮಸಾಲ, ಅರಿಶಿನ, ಇದು ಎಲ್ಲ ಒಂದೇ ಸಲ ಹಾಕ್ಕೊಬಿಡ್ತೀನಿ. ಒಂದು ಸ್ವಲ್ಪ ಈ ಬೆಂದರೆ ಸಾಕು. ಆಲ್ರೆಡಿ ಅದು ಬೇಯಿಸ್ಕೊಂಡಿಟ್ಕೊಂಡಿದ್ದೀವಲ್ವ, ಒಂದೆರಡು ನಿಮಿಷ ಇದು ಹಸಿ ಸ್ಮೆಲ್ ಹೋಗಿ ಎಣ್ಣೆ ಮೇಲೆ ಬಿಡತ್ತೆ. ಅದು ಹೆಂಗೆ ಬಿಡುತ್ತೆ ಅಂತ ತೋರಿಸ್ತೀನಿ. ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ಅದು ಒಂದೆರಡು ನಿಮಿಷ ಅದು ಎಣ್ಣೆ ಬಿಡಲಿ. ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆ ಥರ ಸುತ್ತಲೂ ಎಣ್ಣೆ ಬಿಟ್ಕೊಂಡ್ರೆ ಸಾಕು. ಈಗ ಅದಕ್ಕೇ ನಾವು ಆಗಲೇ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪನೇ ನೀರಿರೋದು, ಅದ್ರದ್ದು ಸಮೇತನೇ ಹಾಕ್ಕೊಂಬಿಡೋಣ. ಹಾಕೋಬೇಕಾದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಮತ್ತೆ ನೀರು ಸೇರಿಸೋಂಥದ್ದು ಅದೆಲ್ಲ ಏನಿರಲ್ಲ. ಇದು ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಇರಬೇಕು. ಅದಕ್ಕೆ ಒಂದೇ ಸಲ ಅದರಲ್ಲಿ ಬೇಯಿಸಿರೋ ನೀರೇ ಇಟ್ಕೊಂಡಿದ್ದೀನಿ. ಬೇಕು ಅಂತ ಹೇಳಿದ್ರೆ ಈ ಪೇಸ್ಟ್ ರುಬ್ಬಿರೋಂಥದ್ದು ಅಥವಾ ಕಾಯಿ ನೀರು, ಸರಿ ನೋಡ್ತಿರ್ಬೋದು ಎಷ್ಟು ಇದೆ ಅಂತ. ಅದೇ ಈಗ ಒಂದು ಸ್ವಲ್ಪ ತಿಕ್ಕಾದರೆ ಸಾಕು. ಏನಾದರೂ ಈಗ ಅನ್ನಕ್ಕೆ ಇಡಬೇಕು ಅಂದರೆ ಮಧ್ಯಾಹ್ನಕ್ಕೆ ಲೋಕಿಗೆ ಒಂದು ಸ್ವಲ್ಪ ಅನ್ನ ಇಡಬೇಕು, ಇಲ್ಲಾಂದರೆ ಅದೇ ಆಗತ್ತೆ. ಸೊ ಅಷ್ಟು ನೀರು ಹಾಕೊಂಡ್ರೆ ಸಾಕು, ಎಕ್ಸ್ಟ್ರಾ ಏನು ನೀರು ಬೇಡ. ಈಗ ಒಂದ್ಸಲ ಉಪ್ಪು ನೋಡಿಕೊಂಡು ನೀವು, ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ಮತ್ತು ಉಪ್ಪು ನೆಸೆಸಿಟಿ ಇಲ್ಲ. ಅದು ಒಂಚೂರು ಬೆಂದಾದಮೇಲೆ ಅದಕ್ಕೆ ಕಸ್ತೂರಿ ಮೇಥಿ ಹಾಕಿದ್ರೆ ರೆಡಿ ಆಯಿತು. ಅದು ರೆಡಿ ಆಗೋಷ್ಟರಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಸೊ ಕಷಾಯ ಕುದ್ದ ಅಭ್ಯಾಸ, ಅದಾಗೋಷ್ಟರಲ್ಲಿ ಇದು ರೆಡಿ ಆಗಬೇಕು. ಏನು ಸಾಂಬಾರು ಸೊಪ್ಪ ಬೇಡ, ಆಂಟಿ ಬಂದಿದ್ದಾರೆ ಆ್ಯಕ್ಚುಲಿ ಸೊಪ್ಪಿಗೆ. ಸೊ ಕಷಾಯ ಕುಡಿದು ಪೂರಿ ಲಟ್ಟಿಸ್ಕೊತೀನಿ. ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ನೀವು ಒಂದ್ಸಲಿ ಟ್ರೈ ಮಾಡಿ. ಅದು ಆಲ್ರೆಡಿ ಕುದೀತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋತೀನಿ ನಾನು. ನೋಡ್ತಿರ್ಬೋದು ಸೊ ಕರೆಕ್ಟಾಗಿ ಒಂದು ಅದಕ್ಕೆ ಬಂದಿದೆ. ಈಗ ಅದು ಫ್ರೈ ಆದಮೇಲೆ ಈಗ ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಗ್ರೇವಿ ಯಾವ ಹದದಲ್ಲಿರಬೇಕೋ ಅದಿದೆ. ಇನ್ನು ಅದನ್ನೇ ಒಂದು ಸೈಡಿಗೆ ಇಟ್ಕೊಬಿಡ್ತೀನಿ ಗೈಸ್. ಅಷ್ಟು ಬಿಸಿ ಇದೆ. ಪೂರಿ ಮಾಡಿಸ್ಕೊಂಡು ಪೂರಿ ಮಾಡೋದಕ್ಕೆ ಎಣ್ಣೆ ಕಾಯಿಸ್ಕೊಂಡ್ಬಿಡೋಣ. ಅಲ್ಲೊಂಚೂರು ಗೋಧಿ ಹಿಟ್ಟು ಕೊಡು, ಅಲ್ಲಿ ಪ್ಲೇಟಿಗೆ ಗಸ್. ಈಗ ಕುರ್ಮ ಎಲ್ಲ ಮಾಡಿಟ್ಟಾದಮೇಲೆ ಚಪಾತಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಫೈನಲಾಗಿ ರಿತಿಕ್ಷಾ ಇಲ್ಲ ಮಮ್ಮಿ ಪೂರಿನೇ ಮಾಡಿ, ಕುರ್ಮ ಸ್ಮೆಲ್ ನೋಡಿ ಪೂರಿ ಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ಲು. ಹೆಂಗೂ ಒಂದೇ ಹಸಿಟ್ಟಲ್ವ, ಸರಿ ಇರಲಿ ಬಿಡು ಅಂಥೇಳಿ ಚಪಾತಿಗೆ ಫಸ್ಟೇ ಎಲ್ಲ ರೌಂಡ್ ಮಾಡಿ ಇಟ್ಟಿದ್ದೆ. ಆದರೂ ಕೂಡ ಮತ್ತೆ ತೆಗೆದು ಪೂರಿಗೆಲ್ಲ ಮತ್ತೆ ಕಲಸಿಟ್ಟು ಸ್ವಲ್ಪ ಹಸಿಡಬೇಕು ಅಂತ ಅನ್ನಿಸ್ತು. ಲೋಕೆ ಆ್ಯಕ್ಚುಲಿ ನಮ್ಮ ಮನೇಲಿ ಚಪಾತಿ ಆಗಲಿ ಪೂರಿ ಆಗಲಿ ಮಾಡಿದ್ರೆ ಕಲಸೋದು. ಸೊ ನನಗೆ ಕಲಸೋದಕ್ಕೆಲ್ಲ ಆಗಲ್ಲ, ಹಿಂದೆ ಬಿದ್ದಾಗಿಂದ ಸ್ವಲ್ಪ ಮೂಳೆ ನೋವು ಬರುತ್ತೆ. ಹಾಗಾಗಿ
ಹಂಗಾಗಿ ಲೋಕಿ ಇದ್ದಾಗಷ್ಟೇ ನಾನು ಯೂಶಲಾಗಿ ಚಪಾತಿ ಅಥವಾ ಪೂರಿ ಏನು ಮಾಡೋದಾದರೂ ಹಿಟ್ಟು ಅವ್ನು ಕಲಿಸ್ಕೊಡ್ಲಿ ಅಂತ ಇರ್ತೀನಿ. ಇನ್ನು ಒಂದೇ ಸತಿ ಎಲ್ಲ ಉಜ್ಜಿಕೊಂಡು ಕಲಿಸ್ಕೊಂಡು ಮತ್ತು ಹಾಕೋದಕ್ಕೆ ಎಣ್ಣೆಲಿ ಕರಿಯೋದಕ್ಕೂ ಕೂಡ ಲೇಟ್ ಆಗುತ್ತೆ. ನನಗಂತೂ ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಸಪೋರ್ಟಿವ್ ಆಗಿ ಮತ್ತು ಹೆಲ್ಪ್ ಮಾಡೋ ಗಂಡ ಸಿಕ್ಕಿದ್ದಾನೆ. ಎಲ್ಲ ಹೆಣ್ಮಕ್ಳಿಗೂ ಒಂದೊಂದು ಆಸೆ ಅಂತೂ ಇದ್ದೇ ಇರುತ್ತೆ. ಸೊ ನನಗೂ ಕೂಡ ಈ ರೀತಿ ಹೆಲ್ಪ್ ಮಾಡಲಿ ಅಂತ. ಅದರಲ್ಲೂ ನನ್ನ ತುಂಬ ಜನ ಕೇಳ್ತಾನೆ ಇರ್ತಾರೆ, ನಮ್ಮ ಮನೇಲಿ ಈ ಥರ ಎಲ್ಲ ಹೆಲ್ಪೇ ಮಾಡಲ್ಲ ಸಿಸ್ಟರ್, ಎಲ್ಲ ನಾವೇ ಮಾಡಬೇಕು ಅಂತ ಹೇಳಿ. ನಾನು ಕೇಳೋದಿಷ್ಟೇ, ಹೆಣ್ಮಕ್ಳು ಅಂತ ಹೇಳಿದ್ರೆ ಬರೀ ಕೆಲಸದವಳು ಅಂತ ಥಿಂಕ್ ಮಾಡೋರಿಗೆ ಈ ಥರ ಅನ್ವಯಿಸುತ್ತೆ. ಬಟ್ ಅರ್ಧಾಂಗಿ ಅಂತ ಹೇಳಿದ್ರೆ ಎಲ್ಲ ಕಷ್ಟ ಸುಖ ಎಲ್ಲನೂ ಈ ಥರ ಶೇರ್ ಮಾಡ್ಕೋಬೇಕು. ನನಗಂತೂ ಎಲ್ಲ ವಿಚಾರದಲ್ಲೂ ಹೆಲ್ಪ್ ಮಾಡ್ತಾನೆ. ಇನ್ನು ನಾನು ಒಂದು ಕಡೆ ಚಪಾತಿ ಮಾಡಿದ್ರು ಅಷ್ಟೇ, ನಾನು ಉಜ್ಜಿಕೊಟ್ರೆ ಅವ್ನು ಸುಡ್ತಾನೆ, ಅಥವಾ ಅವ್ನು ಉಜ್ಜಿಕೊಟ್ರೆ ನಾನು ಸುಡ್ತೀನಿ ಈ ಥರ. ಇನ್ನು ಪೂರಿ ನಾನೇ ಲಟ್ಟಿಸ್ಕೊಡ್ತೀನಿ ಕೊಡು ಅಂತ ಹೇಳಿದೆ. ಇನ್ನು ಲೋಕಿನೇ ಎಲ್ಲ ಸುಟ್ಟು ಕೊಡ್ತಾ ಇದ್ದಾರೆ. ಎಲ್ಲ ವಿಚಾರದಲ್ಲೂ ಈ ಥರ ಸಪೋರ್ಟಿವ್ ಆಗಿ ಸಿಗೋರು ತುಂಬಾ ಕಷ್ಟ. ಬಟ್ ದೇವ್ರ ದಯೆ ಆ ಥರ ಸಿಕ್ಕಿದೆ. ಇನ್ನು ನಾನಂತೂ ಎಣ್ಣೆಲಿ ಆಟ ಆಡ್ತೀಯ ಅಂತ ಹೇಳಿ ಬೈತಾ ಇದ್ದೀನಿ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ನಮಗೂ ಕೂಡ ಟೈಮ್ ಆಗಿತ್ತು. ಸೊ ಹಂಗೆ ಹಾಕಬೇಡ, ಈ ಥರ ಹಾಕು ಅಂತ ಹೇಳಿ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೆ. ಸೊ ಇದಕ್ಕಿಂತ ಬೇರೆ ಇನ್ನೇನು ಹೆಲ್ಪ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಗಂಡ ಒಬ್ಬ ಸಪೋರ್ಟಿವ್ ಆಗಿದ್ದರೆ ಇನ್ನೆಲ್ಲದರಲ್ಲೂ ಜಯಿಸ್ಬೋದು, ನಿಜ ಅಲ್ವಾ? ತಿಂಡಿ ಮಾಡಿದ್ದೀನಿ, ಆ್ಯಕ್ಚುಲಿ ಮಾಡಿದ್ದಾರೆ ತಿಕ್ಷನ್ಗೆ. ಸೊ ದಿನ ಡೈಲಿ ರೈಸ್ ಬೇಡ ಅಂತ ಹೇಳ್ತಿದ್ಲು. ಇವತ್ತು ಚಪಾತಿ ಆಗಲಿ ಪೂರಿ ಆಗಲಿ ಅಂತ ಕೇಳಿದ್ಲು. ಸೊ ಹಂಗಾಗಿ ಮಾಡಿದೆ. ಅವಳನ್ನ ಕೇಳೋಣ ಹೆಂಗಿದೆ ಅಂತ. ಹೆಂಗಿದೆ? ಚೆನ್ನಾಯ್ತಾ ಇಲ್ವಾ? ಗ್ರೇವಿ ಹೆಂಗಿದೆ? ಇಷ್ಟ ಆಯ್ತಾ? ಬೇಗ ತಿನ್ನೋ, ಅದನ್ನು ತಿನ್ನೋಕೆ 1 ಗಂಟೆ ಮಾಡಬೇಡ. ಸೊ ಈಗ ಹಾಂ ಏನೋ ಹೇಳ್ತಿದ್ದಳು, ಕೇಳಿಸ್ಕೊಳ್ಳಿ ಗೈಸ್. ಏನೋ ಸ್ಮೆಲ್ ನೋಡೇ ತಡೆಯೋಕ್ಕಾಗಲಿಲ್ಲ ನನಗೆ, ಗ್ರೇವಿ ಸ್ಮೆಲ್ಲು. ಸೊ ಈಗ ಕಿಚನ್ ಕ್ಲೀನ್ ಮಾಡಿ, ಇನ್ನೇನು ಆಲ್ರೆಡಿ ಇನ್ನೂ ಒಂದು ಸ್ವಲ್ಪ ಇದೆ ಪೂರಿ ಲಟ್ಸೋದು, ಅದನ್ನೆಲ್ಲ ಲಟ್ಸಿ ಎಲ್ಲ ಒಂದೇ ಸತಿ ಹಾಕಿಬಿಡ್ಬೇಕು. ಸೊ ಬನ್ನಿ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ. ಪೂರಿ ಹಾಕೋಕ್ಕೆ ಉಜ್ಜಕ್ಕೆ ನಾನು ಹಾಕೋಕ್ಕೆ ಪತಿರಾಯ ಪೂರಿ ಹಾಕೋದಕ್ಕೆ ಎತ್ತಿ ಸಿಡಿಸ್ತಾ ಇದ್ದೇನೆ. ಎಣ್ಣೆ ಏನಾನ ಸಿಡಿಬೇಕು, ಬೇಕಾದರೆ ಏನಾನ ಕೋಪ ಇದ್ದರೆ ಗೈಸ್ ನಿಜವಾಗ್ಲೂ ಬೇಕಂತಾನೆ ಎತ್ತಾಕ್ಬಿಟ್ಟು ಬೈ ಮಿಸ್ ಆಗೋಯ್ತು ಕಣೆ ಅಂತಾನೆ. ಆ ಥರ ಗಂಡ ಇವನು. ಮಿಸ್ ಆಯಿತು ಅಂತೆಲ್ಲ ಇಂಟೆನ್ಷನ್ ಇಟ್ಕೊಂಡೆ ಆಮೇಲೆ ಮಾಡಿ ಗಿಡ್ಬಿಟ್ಟಿಯ, ಆಯಿತಾ? ಹಾಂ ಎಣ್ಣೆಲಿ ನೋಡಿ ಗೈಸ್. ಸೊ ಬನ್ನಿ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ ಗೈಸ್. ಉಳಿದಿದ್ದೆಲ್ಲ ಹಾಕಿ ಪಾತ್ರೆ ಎಲ್ಲ ತೊಳೆದಿಟ್ಟು ರಿತಿಕ್ಷನ್ನ ಕಳಿಸಿದ್ದೀನಿ. ಆಲ್ರೆಡಿ ಲೋಕಿ ಬಿಡೋಕ್ಕೆ ಹೋಗಿದ್ದಾನೆ. ಎಲ್ಲ ಕ್ಲೀನ್ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ನನಗೊಂದು ದೊಡ್ಡ ಕಾಯಿಲೆ ಅಂದರೆ, ಇವಾಗ ನಾನು ಇದರಲ್ಲಿ ಪೂರಿ ಮಾಡಿದ್ದೆ, ಇದರಲ್ಲಿ ಸಾಗು ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಖಾಲಿ ಆಗಿದ ತಕ್ಷಣ ನನಗೆ ದೊಡ್ಡದ್ರಲ್ಲೇ ಇರಬಾರ್ದು, ಅದು ಇನ್ನೊಂದಕ್ಕೆ ಶಿಫ್ಟ್ ಮಾಡಿಬಿಡ್ಬೇಕು. ಈಗ ಎಲ್ಲ ಇದಕ್ಕೆ ಹಾಕಿ ಇಟ್ಬಿಟ್ಟಿದ್ದೀನಿ. ಕ್ಲೀನ್ ಆಗಿಬಿಡ್ಬೇಕು ನನಗೆ ಅವಾಗಲೇ. ಸೊ ಇನ್ನಷ್ಟು ಉಳಿದಿದೆ ಕರೆಕ್ಟಾಗಿ. ಗ್ರೇವಿ ಟೆಕ್ಸ್ಚರ್ ನೋಡಿದ್ರೆ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಉಳಿದಿದ್ದ ಪೂರಿ ಅಕ್ಕನ ಮನೆಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ನಾನು ಕೂಡ ರೆಡಿಯಾಗಿ ಇನ್ನೇನು ಅಂಗಡಿಗೆ ಹೋಗಬೇಕು. ಪ್ಲಸ್ ಬೆಳಗ್ಗೆ 5 ಗಂಟೆಗೆ ಎದ್ದರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಹೋಗ್ತಾ ಇರುತ್ತೆ. ಫೈನಲಿ ಕಿಚನ್ ಎಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ಎಣ್ಣೆ ಜಿಡ್ಡಾಗಿರುತ್ತಲ್ವ, ಹಾಗಾಗಿ ನನಗೆ ಬೇಗ ಅಲ್ಲೇ ಉಜ್ಜಿಬಿಟ್ಟು ಕ್ಲೀನ್ ಮಾಡಿಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಏನೋ ಗೊತ್ತಿಲ್ಲ, ನನಗೆ ಸಮಾಧಾನನೇ ಇರಲ್ಲ. ಇನ್ನು ರಿತಿಕ್ಷನ್ ಬಿಡೋಕ್ಕೆ ಹೋಗಿರೋನು ಬರೋ ಅಷ್ಟರಲ್ಲಿ ನಾನು ಕೂಡ ತಲೆ ಬಚ್ಕೊಂಡು ರೆಡಿ ಆಗಿರಬೇಕು. ಅಷ್ಟರಲ್ಲಿ ಇಬ್ಬರು ಒಟ್ಟಿಗೆ ತಿಂಡಿ ತಿಂದು ಅಂಗಡಿಗೆ ಹೋಗಬೇಕು. ಇದು ನಮ್ಮ ರೂಟೀನ್ಸು. ಇನ್ನು ನಿನ್ನೆ ಆಗಸ್ಟ್ 15 ಬಂತು, ಇನ್ನು 3 ಡೇಸ್ ಇದೆ. ಸೊ ಹಾಗಾಗಿ ಅಂಗಡಿಗೂ ಕೂಡ ಸ್ವಲ್ಪ ಐಟಮ್ಸ್ ತರಿಸಿದ್ದೆ. ಅಂದರೆ ಫ್ಲ್ಯಾಗು ಮತ್ತು ಬ್ಯಾಜಸ್ಸು ಇದೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಬ್ಯಾಂಡೆಲ್ಲ ಲಾಸ್ಟ್ ಇಯರ್ದೆ ಇನ್ನು ಅಂಗಡಿಲಿ ಉಳಿದಿದೆ. ಅದೇ ಆಗುತ್ತೆ, ಅದೊಂದು ಸ್ವಲ್ಪ ಬೇಕಾಗಿತ್ತು, ಅದನ್ನು ತರಿಸಿದ್ದೀನಿ. ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂದರೆ, ಇವತ್ತು ಗಡಿಬಿಡಿಯಲ್ಲಿ PVC ಸ್ಕ್ರೀನ್ ಬಿಡೋದೇ ಮರ್ತೋಗಿದ್ದೀನಿ. ಸೊ ಬನ್ನಿ ಅದನ್ನು ಬಿಟ್ಬಿಡೋಣ. ಈ ಥರ ಅದನ್ನು ಬಿಟ್ಬಿಟ್ರೆ ಮನೆಗೆ ಸ್ವಲ್ಪ ಸೂರ್ಯನ ಬಾಗಿಲಲ್ವಾ, ಸೊ ಬಿಸಿಲು ಸಿಕ್ಕಾಬಟ್ಟೆ ಬರುತ್ತೆ. ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಮಕ್ಕಕ್ಕೆ ಹೊಡಿಯೋದು ಅವಾಗ ಫ್ಲ್ಯಾಶ್ ಆಯಿತು. ಅದು ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ, ನಾನು 5:15 ಎದ್ದ ತಕ್ಷಣ ಒಂದು ಸ್ವಲ್ಪ ಬೆಳಕಾದ್ಮೇಲೆ ಬಾಗಿಲು ತೆಗಿತೀನಿ, ಅವಾಗ ಹಾಕ್ತೀನಿ. ಬಟ್ ಇವತ್ತು ಲೋಕಿ ಇದ್ದ ಮನೇಲಿ ಅಂತ ಹೇಳಿ ಅಡುಗೆ ಮನೆಯಲ್ಲೇ ಉಳ್ಕೊಂಡೆ. ಆ ಕೆಲಸದಲ್ಲಿ ಅದನ್ನು ಹಂಗೆ ಮರ್ತೋದೆ. ಸೊ ಮನೆ ತಲೆ ಬಚ್ಕೊಂಡು ನಾನು ಅಂಗಡಿಗೆ ಹೋಗ್ಬಿಟ್ಟಿದ್ದೆ. ಸೊ
ಬೆಳಗ್ಗೆ ಆ್ಯಕ್ಚುಲಿ ನಾವು ಬೇಗ ಎದ್ದರೆ ನಮಗೆ ಅಂತಲೇ ನಾವು ಟೈಮ್ ಕೊಟ್ಕೊಳೋದಕ್ಕೆ ಆಗಲ್ಲ. ಮದುವೆಗೆ ಮುಂಚೆ ಹೆಂಗೆ ಅಂದರೆ ಗೈಸ್, ಅಷ್ಟು ರೆಡಿ, ಅಷ್ಟು ಮೇಕಪ್ಪು, ಅಷ್ಟು ಡ್ಯೂಟಿ, ಅಷ್ಟು ಆಫೀಸು. ಮನೇಲಿ ಏನೇ ಅಮ್ಮ ಬಡ್ಕೊಂಡ್ರು ಕೂಡ ಹೋಗು ನಂದೇ ನನಗೆ ಕೆಲಸ ಇದೆ ಅಂತ ಹೇಳಿ ಜಂಬ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈಗ ನಮಗೆ ಅಂತ ನಮ್ಮ ಮಕ್ಕಳು ಆದಮೇಲೆ ಫಸ್ಟು ಮಕ್ಕಳು, ಫಸ್ಟು ಮನೆ ಕೆಲಸ, ಫಸ್ಟು ಸಿಂಕಲ್ ಪಾತ್ರೆ ಖಾಲಿ ಆಯಿತಾ, ಬಟ್ಟೆ ಒಗ್ದಿದ್ದಾಯ್ತಾ ಅಂತ ನೋಡ್ಕೊಳೋದು. ಮಕ್ಕಳನ್ನ ನೋಡಿ ಮಕ್ಕಳಿಗೆ ರೆಡಿ ಮಾಡಿ ಮಕ್ಕಳನ್ನೆಲ್ಲ ತೊಳೆದು ಬೆಳೆದು ಕಳಿಸಿದ ಮೇಲೆ ನಮ್ಮನ್ನು ನಾವು ನೋಡ್ಕೊಳೋ ಪರಿಸ್ಥಿತಿ ಬಂದುಬಿಡುತ್ತೆ. ಎಷ್ಟು ಡಿಫ್ರೆನ್ಸ್ ಚೇಂಜ್ ಆಗುತ್ತೆ ನೋಡಿ. ಮದುವೆಗೆ ಮುಂಚೆಗೂ ಮದುವೆ ಆದಮೇಲೂ ಯಪ್ಪ ಹೆಣ್ಮಕ್ಳ ಲೈಫ್ ಹೆಂಗೆ ಚೇಂಜ್ ಮಾಡಿಬಿಡ್ತಾನೆ ದೇವರು ಅಂತ ಅನಿಸ್ಬಿಡುತ್ತೆ. ಇನ್ನು ನೆನ್ನೆ ಭೀಮ್ನ ಅಮಾವಾಸ್ಯೆ ತುಂಬ ಚೆನ್ನಾಗಾಯಿತು. ಇನ್ಸ್ಟಾಗ್ರಾಮಲ್ಲಂತೂ ನನಗೆ ತುಂಬ ಜನ ಲೈಕ್ ಮಾಡಿದ್ದೀರ, ತುಂಬ ಜನ ಹಿಂಗೆ ಇರಲಿ ನಿಮ್ಮ ಜೋಡಿ ಅಂತಲೂ ಆಶೀರ್ವಾದ ಮಾಡಿದ್ದೀರ. ಎಲ್ರಿಗೂ ಒಳ್ಳೆಯದಾಗಲಿ, ನೀವು ಹಿಂಗೆ ಇರಿ, 100 ಕಾಲ ಚೆನ್ನಾಗಿರಿ ಅಂತೆಲ್ಲ ಕೇಳಿದ್ದೀರ. ಸೊ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಗಂಡ ಹೆಂಡತಿ ಯಾವಾಗಲೂ ಹಿಂಗೆ ಖುಷಿಯಾಗಿರಿ ಅಂತ ಕಮೆಂಟ್ಸು ತುಂಬ ಜನ ಹಾಕಿದ್ದೀರ, ಅವರೆಲ್ರಿಗೂ ಕೂಡ ಥ್ಯಾಂಕ್ಸ್. ಸೊ ಇನ್ನೇನು ನಾನು ಕೂಡ ತಿಂದು ಹೊರಗೆ ಬನ್ನಿ ತಿಂಡಿ ಇಟ್ಕೊಳ್ಳೋಣ. ಎಷ್ಟು ಬೋರಿ ಇಡ್ಬೇಕು ಹೇಳು, ಅತಿಯಾಗ ಆಡ್ಬೇಡ. ಎಷ್ಟಿಗೆ ಬೇಕು ಹೇಳ, ಹಾಕವೆಲ್ಲ ತಿನ್ನು. ಯಾರ ಮನೆಗೆ ಹೋಗ್ತೀಯ? ಏನು ಕೊಟ್ಟಿರ್ತಾನೋ ನೋಡಿ ಗೈಸ್ ಅಂತ ತೋರಿಸಿ ಗಂಡೆ ಎಷ್ಟು ತಿಂತವನೇ ಅಂತ. ತಿನ್ನೋದೆಲ್ಲ ತೋರ್ಸಕ್ಕೆ ನಾನೀಗ ಏನಾಗುತ್ತೆ, ಎಲ್ಲರ ಮನೆಯಲ್ಲೇ ಇದ್ದಿದ್ದೆ. ಸರಿ ಇದೇ ತಿನ್ನೋದು ಬಾರೆ. ತಿನ್ನು ನೀನು. ಇನ್ನೊಂಚೂರು ಸುಳ್ಳು ಹೇಳೋಕ್ಕೆಲ್ಲ ಶಕ್ತಿ ಬೇಕಲ್ಲ. ಅದೇ ಇನ್ನೊಂಚೂರು ಭಗವಂತ ಸುಳ್ಳು ಹೇಳೋಕ್ಕೆ. ಬಸ್ ನಾನು ಕೂಡ ತಿಂಡಿ ತಿಂದು ಲೋಕಿಗೂ ಕೂಡ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಇನ್ನೇನು ತಿಂಡಿ ತಿಂದು ಅಂಗಡಿಗೆ ಹೋಗಬೇಕು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಇದನ್ನು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೆಂಗಿತ್ತು ಏನು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.